ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಭಾರತದಲ್ಲಿ ಕ್ರಿಕೆಟ್ ಲವರ್ಸ್ಗಳಿಗೆ ಒಂಥರ ಹಬ್ಬ ಅಂತಾನೆ ಹೇಳ್ಬೋದು ಗೈಸ್. ಏನ್ ಸಂಕ್ರಾಂತಿ ಹಬ್ಬ ಮುಗ್ದಿದೆ ಮೊನ್ನೆ ತಾನೆ, ಅಂದ್ರೆ WPL ಮುಗ್ದಿದೆ. ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಯುಗಾದಿ ಹಬ್ಬನೇ ಅಂತಾನೆ ಹೇಳ್ಬೋದು ಗೈಸ್. ಅಂದ್ರೆ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಿದೆ. ಇವತ್ತು ನಡೀತಾ ಇದೆ ಗೈಸ್. ಎಲ್ಲಿ ಅಂದ್ರೆ ಮುಂಬೈಯಲ್ಲಿ, ಅಂದ್ರೆ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಫಸ್ಟ್ನೇ ಮ್ಯಾಚ್ ಇಂಡಿಯಾದು USA ವಿರುದ್ಧ. ಯಾವ ತರ ಇರುತ್ತೆ ಮ್ಯಾಚ್ ಅಂದ್ರೆ ಒಂಥರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾನೆ ಹೇಳ್ಬೋದು. ಆ ತರ ಒಂದು ಟೀಮ್ ಇದೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ US ಅವರು ಭಾರತದ ಬಲಿಷ್ಠ ಪ್ಲೇಯಿಂಗ್ ನೋಡೋದನ್ನ ಎದುರ್ಕೊಂಡ್ಬಿಡ್ತಾರೆ. ಇನ್ನು ಅವ್ರ ಮೇಲೆ ಇನ್ಫೀಲ್ಡ್ ಅಲ್ಲಿ ಯಾವ ತರ ಆಡ್ತಾರೆ ಅಂತ ಗೊತ್ತಿಲ್ಲ ಗೈಸ್. ನನ್ನ ಪ್ರಕಾರ ಇದೊಂಥರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನೇ ಅಂತ ಹೇಳ್ಬೋದು. ಓಕೆ ಗೈಸ್, ಇವತ್ತಿನ ಅಪ್ಡೇಟ್, ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ BCCI ಕಡೆಯಿಂದ ಏನು ಸ್ಟಾರ್ ಪ್ಲೇಯರ್ ಆಗಿರೋಂತ, ಅಂದ್ರೆ ಸ್ಕ್ವಾಡ್ ಅಲ್ಲಿ ಇರೋಂತ ಒಬ್ಬ ಪ್ಲೇಯರ್ ಇಂಜುರಿಯಿಂದ ಹೊರ ಹೋಗಿದ್ದಾರೆ. ಅವ್ರ ಬದಲು ಬೇರೆ ಪ್ಲೇಯರ್ ನ ರಿಪ್ಲೇಸ್ ಮಾಡಿದ್ದಾರೆ ಅಂತಾನೆ ಬಿಗ್ ಅಪ್ಡೇಟ್ ಬರ್ತಿದೆ ಗೈಸ್. ಯಾರಪ್ಪ ಆ ಪ್ಲೇಯರ್ ಅಂತಂದ್ರೆ ಹರ್ಷಿತ್ ರಾಣಾಗೆ ಇಂಜುರಿ ಆಗಿದೆ ಅಂತ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದೇನು ಅಷ್ಟೊಂದೇನು ಶಾಕಿಂಗ್ ನ್ಯೂಸ್ ಆಗೋದಿಲ್ಲ, ಯಾಕೆಂದ್ರೆ ಪ್ಲೇಯಿಂಗ್ 11 ಅಲ್ಲಿ ಇವ್ರೇನು ಅಷ್ಟೊಂದು ಆಡ್ತಾರೆ ಅಂತ ಏನ್ ಹೇಳಕ್ ಆಗೋದಿಲ್ಲ. ಸುಮ್ಮನೆ ಬ್ಯಾಕಪ್ ಆಗಿ ಉಳಿಸ್ಕೊಂಡಿರ್ತಾರೆ ಹರ್ಷಿತ್ ರಾಣಾ ಅವರು. ಇವ್ರ ಬದಲು ಮೊಹಮ್ಮದ್ ಸಿರಾಜ್ ಭಯ್ಯ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಮುಖಾಂತರ. ಹರ್ಷಿತ್ ರಾಣಾಗೆ ಒಂದು ಟ್ಯಾಂಕ್ಸ್ ಅಂತಾನೆ ಹೇಳ್ಬೋದು ಸಿರಾಜ್ ಅವ್ರಿಗೆ. ಯಾಕೆಂದ್ರೆ T20 ವರ್ಲ್ಡ್ ಕಪ್, T20 ಮ್ಯಾಚಸ್ ಗಳಿಂದ ತುಂಬಾ ದೂರ ಉಳಿದ್ಬಿಟ್ಟಿದ್ರು ಯಾರು, ಸಿರಾಜ್ ಅವರು. ಈ ಒಂದು ಮುಖಾಂತರ, ಅಂದ್ರೆ ಹರ್ಷಿತ್ ರಾಣಾಗೆ ಇಂಜುರಿ ಆಗಿರೋ ಮುಖಾಂತರ ಸಿರಾಜ್ ಅವರು ಮತ್ತೆ ಟೀಮ್ಗೆ ಕಮ್ ಬ್ಯಾಕ್ ಆಗಿದ್ದಾರೆ, ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಗೈಸ್. ಓಕೆ ಗೈಸ್, ಇವತ್ತು ನಡೀತಾ ಇದೆ ಫಸ್ಟ್ ಮ್ಯಾಚ್. ಎಲ್ಲಪ್ಪ ಅಂದ್ರೆ ಮುಂಬೈ ಸ್ಟೇಡಿಯಂ ಅಲ್ಲಿ, ಅಂದ್ರೆ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಏನ್ 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ನನ್ನ ಪ್ರಕಾರ ಈ ಒಂದು ಪ್ಲೇಯಿಂಗ್ ಭಾರತದ ಬಲಿಷ್ಠ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂದ್ರೆ ಸೇಮ್ ಆಸ್ ಯೂಶುವಲ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಮೊದಲನೇದಾಗಿ ಆ ಪ್ಲೇಯಿಂಗ್ 11 ಅಲ್ಲಿ ಅಭಿಷೇಕ್ ಶರ್ಮಾ ಜೊತೆ ಇಶಾನ್ ಕಿಶನ್ 100% ಓಪನರ್ ಆಗಿ ಬಂದೇ ಬರ್ತಾರೆ ಗೈಸ್. ಯಾಕೆಂದ್ರೆ ಏನು ನಾವು ಟ್ರಯಲ್, ಅಂದ್ರೆ ಅಭ್ಯಾಸ ಪಂದ್ಯದಲ್ಲಿ ನೋಡಿದ್ವಲ್ಲ ಇಶಾನ್ ಕಿಶನ್ ಯಾವ ತರ ಆಡಿದ್ರು, ಮತ್ತೆ ನ್ಯೂಜಿಲೆಂಡ್ ಮ್ಯಾಚ್ ವಿರುದ್ಧ ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ವಲ್ಲ ಗೈಸ್. ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಈ ಒಂದು ಕೋರ್ ನ ಪಕ್ಕ ಚೇಂಜ್ ಮಾಡ್ಲೇಬಾರ್ದು. ಯಾಕಂದ್ರೆ ಇವರಿಬ್ಬರು ಫಸ್ಟ್ ಫೇಸ್ ಇದು ಸ್ಟಾರ್ಟಿಂಗ್ ಓಪನಿಂಗ್ ಅಲ್ಲಿ ಬಿಟ್ರೆ ಎಲ್ಲೋ ತಗೊಂಡ್ ಹೋಗ್ತಾರೆ ಮ್ಯಾಚಸ್ ಅಂತ ಅನ್ಸುತ್ತೆ. ಮತ್ತೆ 1 ಡೌನ್ ಆಗಿ ತಿಲಕ್ ವರ್ಮಾ ಕಮ್ ಬ್ಯಾಕ್ ಮಾಡಿದ್ರಲ್ಲ ಗೈಸ್, ತಿಲಕ್ ವರ್ಮಾ ಅವ್ರು ಬಂದೇ ಬರ್ತಾರೆ. ಮತ್ತೆ 4ನೇದಾಗಿ ಸೂರ್ಯಕುಮಾರ್ ಯಾದವ್ ಆಡ್ತಾರೆ. ಇನ್ನ 5ನೇ ಪ್ಲೇಯರ್ ಆಗಿ ಹಾರ್ದಿಕ್ ಪಾಂಡೆ ಆಡ್ತಾರೆ. 6ನೇ ಪ್ಲೇಯರ್ ಆಗಿ ಶಿವಮ್ ದುಬೆ ಇರ್ತಾರೆ. 7ನೇ ಪ್ಲೇಯರ್ ಆಗಿ ರಿಂಕು ಸಿಂಗ್ ಇರ್ತಾರೆ. 8ನೇ ಪ್ಲೇಯರ್ ಆಗಿ ಆಲ್ರೌಂಡರ್ ಆಗಿರುವಂತ ಅಕ್ಷರ್ ಪಟೇಲ್ ಇದ್ದೇ ಇರ್ತಾರೆ. ಇನ್ನು 9ನೇ ಪ್ಲೇಯರ್ ಆಗಿ ವರುಣ್ ಚಕ್ರವರ್ತಿ ಇರ್ತಾರೆ. 10ನೇ ಪ್ಲೇಯರ್ ಆಗಿ ಜಸ್ಪ್ರೀತ್ ಬುಮ್ರಾ ಇರ್ತಾರೆ. ಲಾಸ್ಟ್ 11ನೇ ಪ್ಲೇಯರ್ ಆಗಿ ಹರ್ಷದೀಪ್ ಸಿಂಗ್. ಈ ಒಂದು ಪ್ಲೇಯಿಂಗ್ 11 100% ಹಾಡೇ ಆಡ್ತಾರೆ ಅಂತ ನನ್ಗನ್ಸುತ್ತೆ ಗೈಸ್. ನನ್ನ ಪ್ರಕಾರ ಈ ಭಾರತದ ಬಲಿಷ್ಠ ಪ್ಲೇಯಿಂಗ್ 11 ನೋಡಿದ್ರೆ ಸಾಕು US ಅವರು ಬೆಚ್ಚಿ ಬೀಳ್ತಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಸೋಸಿಯೇಷನ್ ಟೀಮ್ ಆಗಿರೋದ್ರಿಂದ ಇವ್ರ ಮೇಲೆ ಆದಷ್ಟು ಮ್ಯಾಚ್ಗಳು ಕಮ್ಮಿ ಆಡಿರೋದ್ರಿಂದ ಇವ್ರ ಪ್ಲಾನ್ ಏನಿರುತ್ತೆ ಅಂತ ಇಂಟರ್ನ್ಯಾಷನಲ್ ಇರೋಂತ ಮ್ಯಾಚಸ್ ಆಡೋಂತ ಒಂದು ಟೀಮ್ ಪ್ಲೇಯರ್ ಗಳಿಗೆ ಗೊತ್ತಿರೋದಿಲ್ಲ. ಇಂಡಿಯಾದವ್ರು ಯಾವ ಟೈಮಲ್ಲಿ ಯಾವ ಬಾಲ್ ಬಿಡ್ತಾರೆ, ಯಾವ ತರ ಬ್ಯಾಟಿಂಗ್ ಆಡ್ತಾರೆ ಅಂತ. ಇನ್ನ ಪಾಪ ಅಸೋಸಿಯೇಷನ್ ಟೀಮ್ ಅವ್ರು ಹೆಂಗ್ ತಡ್ಕಂತ ನನ್ಗಂತೂ ಗೊತ್ತಿಲ್ಲ ಗೈಸ್. ನೋಡೋಣ ಇವತ್ತಿನ ಮ್ಯಾಚ್ ಯಾವ ತರ ಇರುತ್ತೆ. 100% ಇವತ್ತೇನ್ ಬೇರೆ ಮಾತಾಡೋದೇ ಬೇಕಾಗಿಲ್ಲ ಗೈಸ್. ಗೆದ್ದೇ ಗೆಲ್ತಾರೆ. ಈ ಒಂದು ಫಸ್ಟ್ನೇ T20 ಮ್ಯಾಚ್ ಅಲ್ಲಿ ಗೆದ್ದು ಶುಭಾರಂಭ ಮಾಡ್ತಾರೆ ಅಂತಾನೆ ಹೇಳೋದು T20 ವರ್ಲ್ಡ್ ಕಪ್ ಅಲ್ಲಿ. ನಿಮ್ಗೆ ಅನ್ಸುತ್ತೆ ಗೈಸ್ ಈ ಒಂದು ಪ್ಲೇಯಿಂಗ್ 11 ನೋಡಿದ್ರೆ ಏನ್ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ನೋಡೋಣ. ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಏನ್ ಇಡೀ ಕ್ರಿಕೆಟ್ ವರ್ಲ್ಡ್ ಅಲ್ಲೆಲ್ಲ ಬರೀ ಭಾರತದ ಸುದ್ದಿ ಆಗೋಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಏನ್ ಕಳೆದ 2024ರಿಂದ ಇಲ್ಲಿವರೆಗೂ ಏನ್ ICC ಏನು ಈವೆಂಟ್ ಗಳಿದಾವಲ್ಲ ಗೈಸ್, ಎಲ್ಲ ಆಲ್ಮೋಸ್ಟ್ ಇಂಡಿಯಾದೇನೆ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಯಾವ್ದಪ್ಪ ಅದು ಈವೆಂಟ್ ಅಂದ್ರೆ ನೋಡಿ, 2024ರಿಂದ ICC ಮೆನ್ಸ್ T20 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾದವ್ರು ಗೆದ್ರು. ಮತ್ತೆ 2025ರಲ್ಲಿ ವುಮೆನ್ಸ್ ಅಂಡರ್-19 ವರ್ಲ್ಡ್ ಕಪ್ ಗೆದ್ರು. ಮತ್ತೆ 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ರು ಇಂಡಿಯಾದವರು. ಮತ್ತೆ 2025ರಲ್ಲಿ ವುಮೆನ್ಸ್ ವರ್ಲ್ಡ್ ಕಪ್ ಗೆದ್ರು. ಮತ್ತೆ 2026ರಲ್ಲಿ ಈಗ ಅಂಡರ್-19 ಮೆನ್ಸ್ ಗೆದ್ದಿದ್ದಾರೆ ಗೈಸ್. ಚಾಂಪಿಯನ್ ಆಗಿ ಹೊರ ಹೊಮ್ಮಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಈ ಒಂದು 2026ರಲ್ಲಿ ವೈಭವ್ ಸೂರ್ಯವಂಶಿ ಅವ್ರು ಯಾವ ತರ ಹೆಸರು ಮಾಡಿದ್ದಾರೆ ಅಂದ್ರೆ, ಬರುವಂತ ಮುಂದಿನ ಮ್ಯಾಚ್ಗಳಲ್ಲಿ ಇವರು ಪಕ್ಕ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಇದ್ದೇ ಇರ್ತಾರೆ ಅಂತ ನನ್ಗನ್ಸುತ್ತೆ. ಆಡ್ತಿರೋ ಒಂದು ವೈಬ್ ನೋಡ್ತಾ ಇದ್ರೆ ಎಲ್ಲೋ ಹೋಗ್ತಾರೆ ವೈಭವ್ ಸೂರ್ಯವಂಶಿ ಅಂತ ನನ್ಗನ್ಸುತ್ತೆ. ಈ ಒಂದು ಏಜ್ ಅಲ್ಲಿ ಈ ತರ ಒಂದು ಪರ್ಫಾರ್ಮೆನ್ಸ್ ಮಾಡ್ತಿರೋದು ಕ್ರೇಜಿ ಅಂತಾನೆ ಹೇಳ್ಬೋದು ಗೈಸ್. ಓಕೆ ಗೈಸ್, ಇವತ್ತಿನ ಕ್ರಿಕೆಟಿಂಗ್ ಅಪ್ಡೇಟ್ ಈ ತರ ಇತ್ತು. ಇವತ್ತು ನಡೀತಾ ಇದೆ ಇಂಡಿಯಾ ವರ್ಸಸ್ USA ಮ್ಯಾಚ್ ನಡೀತಾ ಇದೆ. ನಿಮ್ಗೆ ಯಾರು ಗೆಲ್ತಾರೆ ಅಂತ ಅದನ್ನ ಕಮೆಂಟ್ ಮಾಡಿ ನೋಡೋಣ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್.